ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಕ್ಯಾಂಡಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಆಡ್ತಾ ಇದ್ದೀವಿ ಎಸ್ಕೇಪ್ ಪಾಪಾ ಪಿಜ್ಜಾಸ್ ಗೇಮ್ ಆಡ್ತಾ ಇದ್ದೀವಿ. ಬನ್ನಿ, ಜಾಸ್ತಿ ಮಾತಾಡೋದು ಬೇಡ, ಗೇಮ್ ಒಳಗಡೆ ಹೋಗೋಣ. ಮೇ ಬಿ ಇವರು ಪಿಜ್ಜಾ ಶಾಪ್ ಓನರ್ ಇರ್ಬೋದು. ಬನ್ನಿ ಗೈಸ್, ಯಾರಾದರೂ ನಮಗೇನು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗೈಸ್ ನೋಡಿ, 1 ಸೆಕೆಂಡ್, ಪಿಜ್ಜಾ ಶಾಪ್ ಹಿಂಗಿರುತ್ತಾ ನೋಡಿ, ಎಷ್ಟು ಮೆರ್ಸಿ ಆಗಿದೆ. ಓ ಮೈ ಗಾಡ್, ಏನು ಇಷ್ಟು ಕ್ಲೀನಾಗಿ ಇಟ್ಕೊಂಡಿಲ್ಲ. ಮೇ ಬಿ ದೆವ್ವದೇ ಅಲ್ವಾ ಇದು, ಹೇಳ್ಬೇಕು ಅಂದರೆ. ಅದೇ ಈ ಥರ ಎಲ್ಲ ಗಲೀಜು ಮಾಡಿದೆ ಅನಿಸುತ್ತೆ. ಗೈಸ್ ಅಲ್ಲಿ ನೋಡಿ, ತಲೆ ಬೋರ್ಡ್ ಎಲ್ಲ ಇದೆ. ಮನುಷ್ಯರನ್ನ ಇಲ್ಲಿ ಸಾಯಿಸ್ಬಿಟ್ಟು ಪಿಜ್ಜಾ ಮಾಡ್ತಾರೆ ಅನಿಸುತ್ತೆ. ನೋಡೋಣ, ಚೆಕ್ ಮಾಡೋಣ ಬನ್ನಿ. ಇವಾಗ ನನ್ನ ಕೆಲಸ ಏನಂತ ಅಂದರೆ, ಈ ಗೇಮಲ್ಲಿ ನಾನು ಅಲ್ಲಿ ಯಾವ ಥರ ಇದು ಮಾಡ್ತಾ ಇದ್ದಾರೆ ಪಿಜ್ಜಾನ ಅಂತ ಕಂಡುಹಿಡಿಯೋದು. ಗೈಸ್ ಇಲ್ಲಿ ನೋಡಿ, ಮನುಷ್ಯ ಡೆಡ್ ಬಾಡಿನೆಲ್ಲ ಹೆಂಗೆ ಎತ್ತಿ ಎತ್ತಿ ಹಾಕ್ತಾ ಇದ್ದಾರೆ. ಅದರೊಳಗಡೆ ನಾವು ಬಿದ್ದರೆ ನಾವು ಅಷ್ಟೇ ಸತ್ತೇ ಹೋಗ್ಬಿಡ್ತೀವಿ. ನೋಡಿ, ಈ ಥರ ಸತ್ತೋಗೋದಂದ್ರೆ ನೋಡಿದ್ರಾ ಹೆಂಗೆ ಸತ್ತೋಗೋದು ಅಂತ. ಈ ಸಲ ನಾವು ಬೀಳೋದು ಬೇಡ, ಕರೆಕ್ಟಾಗಿ ಇದ್ರ ಮೇಲೆ ಜಂಪ್ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗಬೇಕು. ಸೊ ಬನ್ನಿ, ಕರೆಕ್ಟಾಗಿ ಹೋಗೋಣ. ಈ ಸಲ ನಾನು ಬೀಳಬಾರ್ದು. ಇದ್ಯಾರು ಗುರು, ನನ್ನ ಜೊತೆ ಇವನು ಬರ್ತೈತೆ ನೋಡಿ. ಈ ಥರ ಮಾಡ್ತಾರೆ, ಹಿಂದೆ ಬೇರೆ ಬರ್ತಾರೆ. ಏನಂತ ಜನ. ಸೊ ಗೈಸ್, ಈ ಸಲ ನಾನು ಕರೆಕ್ಟಾಗಿ ಹೋಗಬೇಕು. ಆ ಡೆಡ್ ಬಾಡಿಗಳು ಬೀಳ್ತಿರೋದು ನೋಡಿದ್ರೆ ನಾನೇ ಕೆಳಗೆ ಬಿದ್ದೋಗೋ ಥರ ಅನಿಸ್ತಾ ಇದೆ ನನಗೆ. ಇಲ್ಲ, ಕರೆಕ್ಟಾಗಿ ಹೋಗು. ಮೈ ಗಾಡ್ ಗೈಸ್, ಇನ್ನೊಂದು ಸ್ಟೆಪ್ಪು. ಓ ಯಾ ಸೂಪರ್ ಗೈಸ್, ಬಂದೆ. ಯಾವ್ಯಾವ ಥರ ಟಾಸ್ಕ್ ಇಟ್ಟಿದ್ದಾರೆ ನೋಡಿ ಗೈಸ್ ಈ ಗೇಮಲ್ಲಿ. ಇದನ್ನೇ ನಾನು ಈಸಿಯಾಗಿ ಕಂಪ್ಲೀಟ್ ಮಾಡ್ತೀನಿ. ಇದೇನಿಲ್ಲ ಗೈಸ್, ಹಿಂಗೋಗಿ ಹೋಗೋದಷ್ಟೇ. ಆದರೂ ಅಲ್ಲಿ ನಾವೇನಾದ್ರು ಕೈಯೋ ಕಾಲೋ ಟಚ್ ಮಾಡಿದ್ರೆ ನಾವು ಸತ್ವಿ ಅಂತಾನೆ. ಓಕೆ, ನಾನು ಇದನ್ನು ರೀಚ್ ಮಾಡಿದೆ. ಇದೇನಿಲ್ಲ ಗೈಸ್, ಐ ಕ್ಯಾನ್ ಸಿ ಯು ಅಂತ ಏನೋ ಬರ್ತಿದ್ದಾರೆ. ಆ ಪಿಜ್ಜಾ ಇದೆಯಲ್ಲ, ಅದನ್ನೇ ನಾವು ನೋಡಿಕೊಂಡು ಸ್ಟ್ರೈಟ್ ಅದು ನಮಗೆ ರೂಟ್ ತೋರಿಸುತ್ತೆ. ಅದನ್ನ ಜೊತೆ ನಾವು ಹೋಗ್ತಾ ಇರಬೇಕು. ನಮ್ಮ ಹಿಂದೆ ದೆವ್ವ ಇದೆ ಗೈಸ್. ಅದು ನಮ್ಮನ್ನ ತಿನ್ನಬಾರ್ದು, ಅದು ನಮ್ಮನ್ನ ನೋಡಬಾರ್ದು, ಅದು ನಮ್ಮನ್ನ ಇಟ್ಕೊಂಡ್ಬಿಟ್ರೆ ನಾವು ಸತ್ವಿ ಅಂತಾನೆ. ಗೈಸ್, ಆ ಟಾಸ್ಕ್ ಏನೋ ಕಂಪ್ಲೀಟ್ ಮಾಡ್ಕೊಂಡು ಬಂದುಬಿಟ್ವಿ. ಹೆಂಗೋ ದೆವ್ವ ಕೈಲಿ ನಾವು ಸಿಗಾಕೊಳ್ಳಿಲ್ಲ. ಇದನ್ನು ನಾವು ಇವಾಗ ಕಂಪ್ಲೀಟ್ ಮಾಡಬೇಕು. ಸೊ ಈ ಥರ ಜಂಪ್ ಮಾಡಬೇಕು. ಇದ್ರ ಮೇಲೆ ಹೋಗೋದೇ ಇವಾಗಿರೋದು. ಕೆಳಗಡೆ ಇರೋದು ಗ್ರೀನ್ ಕಲರ್ದು ಆ್ಯಸಿಡ್ ಗೈಸ್. ಬಿದ್ದರೆ ನಾವು ಸತ್ವಿ. ಸೊ ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕುತ್ತಾ ಅಂತ ಒಂದೊಂದೇ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗಬೇಕು, ಇಲ್ಲಾಂದರೆ ನಾವು ಬಿದ್ದೋಗ್ಬಿಡ್ತೀವಿ. ಈಗ ಅನಿಸುತ್ತೆ ನಾನು ಈ ಟಾಸ್ಕ್ನು ಕಂಪ್ಲೀಟ್ ಮಾಡ್ತೀನಿ ಅಂತ. ಗೈಸ್, ಈ ಥರ ಪೈಪ್ ಮೇಲೆ ರಿಯಲ್ ಲೈಫಲ್ಲಿ ಹೋಗೋಕ್ಕಾಗಲ್ಲ. ಈ ಥರ ಗೇಮಲ್ಲೆಲ್ಲ ಹೋಗ್ಬೋದು. ಕಂಪ್ಲೀಟ್ ಮಾಡಿಬಿಟ್ಟೆ. ಈ ಟಾಸ್ಕ್ನು ಕಂಪ್ಲೀಟ್ ಮಾಡಿದ್ವಿ. ಇವಾಗ ಮೇಲೆ ಹೋಗಬೇಕು, ಸ್ಟೆಪ್ ಹತ್ಕೊಂಡು ಒಂದೊಂದೇ ಬಂದ್ವಿ ಗೈಸ್. ಇದೇನು, ಎಲ್ಲಿ ಬಂದ್ವಿ ನಾವು? ಅಲ್ಲಿ ನಿಂತಿದ್ದಾನಲ್ಲ ಅವನೇ ಅನಿಸುತ್ತೆ ಗೈಸ್ ದೆವ್ವ. ನಾವಿಲ್ಲೆಲ್ಲೋ ಬಂದಿದ್ದೀವಿ, ಗೊತ್ತಿಲ್ಲ. ಬನ್ನಿ, ಹೋಗ್ತಾ ನೋಡೋಣ. ಓ, ಇದನ್ನು ಜಂಪ್ ಮಾಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಮೈ ಗಾಡ್, ಏನದು ಗೈಸ್? ಓಕೆ, ಅದನ್ನ ಟಚ್ ಮಾಡ್ದಿರಂಗೆ ನಾವು ಜಂಪ್ ಮಾಡಿಬಿಟ್ಟು ಆ ಲೈನ್ನ ಕಂಪ್ಲೀಟ್ ಮಾಡಬೇಕು. ಮೈ ಗಾಡ್ ಗೈಸ್, ನೀವು ದೆವ್ವ ನೋಡ್ಬಿಟ್ಟು ಹೆದರ್ಕೊಂಡ್ರಾ? ನಾನಂತೂ ಹೆದರ್ಕೊಂಡೆ. ಈ ಸಲ ನಾವು ಪಕ್ಕ ಅದನ್ನು ರೀಚ್ ಮಾಡಲೇಬೇಕು. ಜಂಪ್ ಗೈಸ್ ಪ್ಲೀಸ್ ಜಂಪ್ ಮಾಡು. ಯು ಕ್ಯಾನ್ ಡೂ ಇಟ್. ಜಂಪ್. ಓ ಶಟ್, ಯಾವುದು ಗುರು ಇದು ಗೇಮು? ಈ ಥರ ಸೈಕ್ ಮಾಡ್ತೈತೆ. ಈ ಸಲ ನಾನು ಪಕ್ಕ ರೀಚ್ ಮಾಡಲೇಬೇಕು ಗೈಸ್. ನೀವು ನೋಡಿ, ನಾನು ರೀಚ್ ಮಾಡ್ತೀನಿ. ಜಂಪ್ ಮಾಡು. ಜಂಪ್. ಓ ಸೂಪರ್. ಯು ಕ್ಯಾನ್ ಡೂ ಇಟ್. ಇನ್ನೊಂದು ಸ್ವಲ್ಪ ಗೈಸ್, ಎಸ್. ಈ ಟಾಸ್ಕ್ ಯಾವ ಥರ ಅಂದರೆ ಗೈಸ್, ಅದನ್ನು ನಾವು ಟಚ್ ಮಾಡಬಾರ್ದು. ಅಲ್ಲಿ ಕಾಲಮ್ ಇದೆಯಲ್ಲ, ಅದನ್ನು ಟಚ್ ಮಾಡಿದ್ರೆ ನಾವು ಈ ಥರ ಸತ್ತೋಗ್ತೀವಿ. ಓಕೆ, ಕೂಲಾಗಿ ಆಡು. ಓಕೆ ಗೈಸ್, ಇವಾಗ ಈ ಥರ ಜಂಪ್ ಮಾಡಬೇಕು. ಸೊ ಸೈಡಲ್ಲಿ ಅಲ್ಲಿಂದನೇ ನಾವು ಈ ಕಡೆಯಿಂದ ಹೋದರೆ ನಮ್ಗೆ ಈಸಿ ಆಗುತ್ತೆ. ಸೊ ಈ ಕಡೆಯಿಂದ ನಿಧಾನಕ್ಕೆ ಹೋಗಬೇಕು. ಇನ್ನೊಂಚೂರು ಗೈಸ್, ಓ ಎಸ್. ಇದ್ಯಾವ ಥರ ಅಂದರೆ, ಇದು ದೊಡ್ಡ ಪೈಪ್ಗಳ ಮೇಲೆ ನಡ್ಕೊಂಡು ಹೋಗೋದು. ಇದೇನು ಗೈಸ್, ಆರಾಮಾಗಿ ಮಾಡ್ಬೋದು, ಬಟ್ ಕೇರ್ಫುಲ್ ಆಗಿರಬೇಕು. ಓಕೆ ಗೈಸ್, ಈ ಗೇಮ್ ತುಂಬ ಚೆನ್ನಾಗಿದೆ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಆಡಿ. ನೀವು ಆಡಿಬಿಟ್ಟು ನನಗೆ ತಿಳಿಸಿ, ಓಕೆನಾ? ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವ ಥರ ಇದೆ ಗೇಮು ಅಂತ. ನನಗಂತೂ ಹೆವಿ ಇಷ್ಟ ಆಯಿತು, ಸಕ್ಕತ್ತಾಗಿದೆ ಗೇಮು. ಆ್ಯಂಡ್ ವ್ಯೂ ಕೂಡ ಚೆನ್ನಾಗಿದೆ. ಅಷ್ಟೇ
ಕಷ್ಟನೂ ಇದೆ ಗೈಸ್ ಗೇಮ್. ಇವಾಗ ಇಲ್ಲಿಂದ ಒಂದು ಸ್ವಲ್ಪ ಚೂರು ಜಾರ್ತು ಅಂದ್ರೂ ನನ್ನ ಕತೆ ಮುಗೀತು, ಮತ್ತೆ ಫಸ್ಟಿಂದ ಟ್ರೈ ಮಾಡಬೇಕು. ಸೊ ಅದಕ್ಕೆ ನಾವು ಹುಷಾರಾಗಿ ಆಡಬೇಕು. ಇನ್ನು ಎಷ್ಟೇನೋ ಒಂದು 4-5 ಸ್ಟೆಪ್ಸ್ ಇರ್ಬೋದು. ಓಕೆ ಗೈಸ್, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಗೊತ್ತು ನನಗೆ, ನೀವು ನಂಗೆ ಸಪೋರ್ಟ್ ಮಾಡ್ತೀರಾ ಅಂತಲೂ ನನಗೆ ಗೊತ್ತು. ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ. ಬಂದೇ ಬಿಟ್ವಿ ನಾವು ಅಷ್ಟು ಬೇಗ. ಇವಾಗ ನೀವು ಪಟ್ಪಟ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ, ನಾನು ಅಷ್ಟರಲ್ಲಿ ಅಲ್ಲಿ ರೀಚ್ ಆಗಿರ್ತೀನಿ. ಅಯ್ಯೋ ದೇವ್ರೆ, ನಾನು ಎಲ್ಲಿ ಬಂದೆ? ಏನು ಗೈಸ್ ಇಷ್ಟೊಂದು ಹೊಗೆ ತುಂಬಿಕೊಂಡಿದೆ. ಮೇ ಬಿ ಇದರಲ್ಲಿ ನಮ್ಮಂಥ ಬಾಡಿಗಳನ್ನೆಲ್ಲ ಇದರಲ್ಲೆಲ್ಲ ಸುಟ್ಟು ಬೇಯಿಸ್ತಾ ಇರಬೇಕು. ಮೇ ಬಿ ಅದ್ರದ್ದೇ ಅನಿಸುತ್ತೆ ಇದು ಹೊಗೆ. ಆ ಕಿಲ್ಲರ್ನ ನಾನು ಇವತ್ತು ಕಂಡು ಹಿಡಿಲೇಬೇಕು ಗೈಸ್. ನೀವು ನನ್ನ ಜೊತೆ ಇರಿ, ಕಿಲ್ಲರ್ನ ಕಂಡು ಹಿಡಿಯೋಣ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದ್ವಿ ನಾವು. ಇದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ, ಬನ್ನಿ ಒಳಗೋಗಿ ನೋಡೋಣ. ಇದೇನಿದು ಏನು ಅಂತಲೇ ಗೊತ್ತಾಗ್ತಲ್ವಲ್ಲ ಗೈಸ್. ಸೊ ಓಕೆ, ನಾವಿಲ್ಲಿಂದ ಓಡಬೇಕು, ಎಸ್ಕೇಪ್ ಆಗಬೇಕು ಆ ದೆವ್ವದಿಂದ. ನೋಡ ಬನ್ನಿ. ಈ ಗೈಸ್ ಅಲ್ಲಿ 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 ಬಂದು 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 ಮಮ್ಮಿ ತಿನ್ಕೊಬಿಟ್ಟ. ಈ ಸಲ ಪಕ್ಕ ನಾವು ಈ ಟಾಸ್ಕ್ನ ಕಂಪ್ಲೀಟ್ ಮಾಡಲೇಬೇಕು. ಆ ಕಿಲ್ಲರ್ ಬಂದರೂ ಹೆದರ್ಕೋಬಾರ್ದು. ಬರ್ತಾನೆ ನೋಡಿ ಇವಾಗ. ಬಾ ನನ್ನನ್ನು ಇಟ್ಕೊಳ್ಳೋಕ್ಕಾಗಲ್ಲ, ಓಕೆನಾ? ನಿನ್ನಿಂದ ನನಗೇನು ಭಯ ಇಲ್ಲ. ಎಸ್, ಹೆಂಗೆ ಗೈಸ್ ನಾವು ಆ ಕಿಲ್ಲರಿಂದ ತಪ್ಪಿಸ್ಕೊಬಂದಿದ್ದು, ಮತ್ತು ನಾವಂದರೆ ಏನು ಸುಮ್ಮನೆನಾ? ಈ ಟಾಸ್ಕ್ನ ನಾನು ಆರಾಮಾಗಿ ಕಂಪ್ಲೀಟ್ ಮಾಡ್ತೀನಿ. ಅದಕ್ಕೆ ನಾನು ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ ನೀವೊಂದು ಲೈಕ್ ಮಾಡ್ಕೊಳ್ಳಿ ನನ್ನ ವೀಡಿಯೋಗೆ, ಓಕೆನಾ? ಲೈಕ್ ಮಾಡ್ಕೊಂಡ್ರೆ ಗೈಸ್ ನಾನು ಚೆಕ್ ಮಾಡ್ತೀನಿ ನೀವು ಲೈಕ್ ಮಾಡ್ಕೊಂಡಿರ್ತೀರ ಅಂತ ನನಗೆ ಗೊತ್ತು. ಈ ಟಾಸ್ಕ್ ಒಂಥರ ಚೆನ್ನಾಗಿದೆ ಗೈಸ್, ಇದನ್ನು ನಾನು ಆರಾಮಾಗಿ ಕಂಪ್ಲೀಟ್ ಮಾಡ್ತೀನಿ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಎಸ್, ಕಂಪ್ಲೀಟ್ ಮಾಡಿಬಿಟ್ಟೆ. ಇನ್ನು ಎಷ್ಟು ಟಾಸ್ಕ್ ಇದೆಯೋ ಏನೋ ನನಗಂತೂ ಗೊತ್ತಿಲ್ಲ. ನನಗಂತೂ ಹೊಟ್ಟೆ ಹಸಿದಿಂದ ನನಗಿದ್ದೇ ಆಗೋಯ್ತು ಗೈಸ್. ಹೊಟ್ಟೆ ಸಖತ್ ಹಸಿತಿದೆ. ನಾನು ಪಿಜ್ಜಾ ತಿನ್ನೋಣ ಅಂತ ಬಂದು ಇಲ್ಲಿ ಏನೇನೋ ಸರ್ಚ್ ಮಾಡ್ತಾಯಿದ್ದೀನಿ. ವಾಟ್ ಇದೇನಿದು ಗೈಸ್, ಇಷ್ಟೊಂದು ಡೆಡ್ ಬಾಡೀಸ್. ಇಲ್ಲಿನೋ ಸರ್ಚ್ ಮಾಡ್ಬೇಕನ್ಸುತ್ತೆ. ಓಕೆ, ಆ ಗೇಟ್ ಕೀನೂ ಓಪನ್ ಆಗ್ತಾಯಿಲ್ಲ. ಮೇ ಬಿ ಇಲ್ಲೇನೋ ಇದೆ. ಈ ಗೇಟ್ನ ಹೆಂಗೆ ಗೈಸ್ ಓಪನ್ ಮಾಡೋದು? ಇಲ್ಲಿ ನೋಡಿ ಡೆಡ್ ಬಾಡೀಸ್ ಹೆಂಗೆ ನೇತಾಡ್ತಿದೆ. ನಂಗಂತೂ ಭಯ ಆಗ್ತಾ ಇದೆ ಗೈಸ್. ಇಲ್ಲೇ ಏನೋ ಇರುತ್ತೆ ಅನಿಸುತ್ತೆ ಗೇಟ್ನ ಓಪನ್ ಮಾಡೋದು. ಡೆಡ್ ಬಾಡಿ ಹತ್ರ ಏನೋ ಇದೆ, ಏನೋ ಟೇಕ್ ಅಂತ ಬರ್ತಿದೆ. ಓಕೆ, ಇದರಿಂದ ನಾವು ಗೇಟ್ನ ಓಪನ್ ಮಾಡೋದು. ಅಯ್ಯೋ, ಇಷ್ಟೋ ತನಕ ಸುಮ್ಮನೆ ಓಡಾಡಿದೆ ಗೈಸ್ ನಾನು. ಅಲ್ಲಿ ನೋಡಿ ಹಿಂಗೆ ಓಪನ್ ಮಾಡ್ತಾ ಇದ್ದೀನಿ ಅಂತ. ಬನ್ನಿ ಇವಾಗ ಎಲ್ಲಿ ಹೋಗ್ತೀವಿ ಏನೋ ನೋಡೋಣ. ಪಿಜ್ಜಾ ಅಂತೂ ನಾನು ತಿನ್ನಲ್ಲ ಬಿಡಿ, ಇವತ್ತೆಲ್ಲ ಸರ್ಚ್ ಮಾಡೋದೇ ಆಗುತ್ತೆ. ಎಲ್ಲೋ ಮೇಲ್ ಬೇರೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಸರ್ಚ್ ಮಾಡೋಣ, ನೋಡೋಣ ಗೈಸ್. ನಿಮಗೆ ಇನ್ನು ಬೇರೆ ಬೇರೆ ಥರ ಗೇಮ್ಸ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನನಗೆ ಕಮೆಂಟ್ ಮಾಡಿದರೆ ನಿಮ್ಗೆ ಯಾವ ವಿಡಿಯೋಸ್ ಬೇಕು ಅಂತ ನನಗೆ ಗೊತ್ತಾಗುತ್ತೆ. ಇದು ಯಾವ ಥರ ಟಾಸ್ಕ್ ಅಪ್ಪ? ಇವಾಗ ನಾವು ಓಡ್ತಾ ಇರಬೇಕು. ಸಿಕ್ಬಿಟ್ರೆ ಸತ್ತೋಗ್ತೀವಿ ನೋಡಿ. ಈ ಥರ ಮಾತ್ರ ಸಖತ್ತಾಗಿ ಪ್ಲ್ಯಾನ್ ಮಾಡೋನೆ ಗೈಸ್ ಅವನು. ಇವಾಗ ಯಾರಾದರೂ ಒಬ್ಬರು ಓಕೆ ಈ ಪಿಜ್ಜಾ ಅಂಗಡಿ ಒಳಗೆ ಬಂದುಬಿಟ್ರೆ ಅವ್ರು ಹೆಂಗಾರು ಮಾಡಿ ಸತ್ತೋಗ್ಬಿಡ್ತಾರೆ ಅಲ್ವಾ. ಆಮೇಲೆ ಅವ್ರ ಬಾಡಿ ಹೆಂಗಾರು ಅವ್ನಿಗೆ ಸಿಗುತ್ತೆ. ಅದರಿಂದ ಅವ್ನು ಪಿಜ್ಜಾ ಮಾಡಿಬಿಟ್ಟು ಜಸ್ಟ್ ಅವ್ನು ಪಿಜ್ಜಾ ಯಾರಿಗೂ ಕೊಡಲ್ಲ. ಮೇ ಬಿ ಅವನೇ ತಿನ್ಕೋತಾನೆ ಅನಿಸುತ್ತೆ. ಅದಕ್ಕೆ ಅವ್ನು ಅದಕ್ಕೋಸ್ಕರ ನಮ್ಮನ್ನ ಅವನು ಸಾಯಿಸೋದು. ಅದಕ್ಕೆ ನಾವಿಲ್ಲಿ ಇಲ್ಲಿ ಪಿಜ್ಜಾ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅಂಗಡಿಗೆ ಬಂದು ನಾವು ಈ ಥರ ಟೋಪಿ ಬೀಳೋದು. ಸೀರಿಯಸ್ಲಿ ಟಾಸ್ಕ್ನ ಎಷ್ಟೊತ್ತಿಂದ ಟ್ರೈ ಮಾಡಿದೆ ಅಂದರೆ ಒಂದು 1/2 hour ಟ್ರೈ ಮಾಡಿದ್ದೀನಿ ಗೈಸ್. ಸುಮ್ಮನೆ ಸತ್ತು ಹೋಗ್ತಾ ಇದ್ದೀನಿ. ಆಮೇಲೆ ಈ ಕಡೆ ಪಕ್ಕದಲ್ಲಿ ಫ್ರೀ ಅಂತ ಬರ್ತಿದೆ ಅಲ್ವಾ, ಅಲ್ಲಿ ಒಂದು ಸ್ಕೇಟಿಂಗ್ ಬೋರ್ಡ್ ಸಿಕ್ತು ನನಗೆ. ಅದರಿಂದ ನಾನು ಆರಾಮಾಗಿ ಹೋದೆ ಗೈಸ್. ಸೀರಿಯಸ್ಲಿ ನಾನು ಎಷ್ಟು ಬೇಗ ಹೋದೆ ಅಂದರೆ ನಾನು ಆವಾಗಲೇ ಇದನ್ನು ಏನಕ್ಕೆ ಐಡಿಯಾ ಯೂಸ್ ಮಾಡಲಿಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಾವಿನ್ನೂ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಲ್ವಾ, ಸೊ ಗೇಮಿಂಗಲ್ಲಿ ಅಷ್ಟೊಂದು ನನಗೆ ಗೊತ್ತಿಲ್ಲ. ಆದರೂ ಏನಾದರೂ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾಯಿದ್ದೀನಿ ಗೈಸ್. ನಿಮ್ಮ ಸಪೋರ್ಟ್ ನನಗೆ ಸಿಗುತ್ತೆ ಅಂತಲೂ ನನಗೆ ಗೊತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದರಿಂದ ಪಾರ್ಟ್ 2 ಬೇಕು ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲರಿಗೂ ಶೇರ್ ಮಾಡಿಸಿ, ನನಗೆ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.